ನಾನಿಲ್ಲಿ ಪ್ಯಾನ್ನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಒಂದು ಪಾವು ಕೆಜಿ ಆಗುವಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ಪನ್ನೀರ್ ಹಾಕ್ತಿದ್ದೀನಿ ಇದಕ್ಕೆ. ಇವಾಗ ಇದು ಪನ್ನೀರ್ ನಾನು ಮನೆಯಲ್ಲೇ ಮಾಡಿದ್ದು, ಬೇಕಿದ್ರೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ತುಂಬ ಸುಲಭವಾಗಿ ಮಾಡ್ಕೋಬೋದು ಮನೆಯಲ್ಲೇ ಪನ್ನೀರ. ಇವಾಗ ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ರೆಡ್ ಖಾರದ ಪುಡಿ ಮತ್ತು ಒಂದು ಚಿಟಿಕೆ ಆಗುವಷ್ಟು ಉಪ್ಪು ಹಾಕ್ತಿದ್ದೀನಿ, ಅಂದರೆ ಉಪ್ಪು ಉದುರಿಸ್ತಿದ್ದೀನಿ. ಇವಾಗ ಈ ಪನ್ನೀರ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೋಬೇಕು. ಈ ರೀತಿ ಹುರ್ಕೊಂಡು ತೊಂಬೋದ್ರಿಂದ ಏನಾಗುತ್ತೆ, ನಾವು ಪನ್ನೀರ್ ತಿನ್ನುವಾಗ ತುಂಬಾ ರುಚಿಯಾಗಿ ಅನಿಸುತ್ತೆ. ಅದು ತುಂಬಾ ಸಾಫ್ಟಾಗಿ ಮೃದುವಾಗಿರುತ್ತೆ. ಓಕೆ ನೋಡಿ, ಹಸಿ ವಾಸನೆ ಹೋಗೋ ತನಕ ಸ್ವಲ್ಪನೇ ಹುರ್ಕೊಂಡಿನಿ. ಇವಾಗ ಹುರ್ಕೊಂಡಾದ್ಮೇಲೆ ಇದಕ್ಕೆ ಪ್ಲೇಟ್ನಲ್ಲಿ ಸೈಡಿಗೆ ಹಾಕಿಡ್ತಿದ್ದೀನಿ. ತುಂಬಾ ಸುಲಭವಾಗಿ ಮಾಡ್ಕೋಬೋದು, ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ ನೀವು ಒಂದ್ಸಲ. ಇಷ್ಟು ಸುಲಭನಾ ಅಂತೀರಾ, ಅಷ್ಟು ಸರಿಯಾಗಿ ಬರುತ್ತೆ ಈ ರೆಸಿಪಿ. ಇವಾಗ ಪ್ಲೇಟ್ನಲ್ಲಿ ಹಾಕಿದ ಮೇಲೆ ಅದೇ ಪ್ಯಾನ್ನಲ್ಲಿ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು ಪಲಾವ್ ಎಲೆ ಮತ್ತು ಸ್ವಲ್ಪನೇ ದಾಲ್ಚಿನ್ನಿ, 2 ಏಲಕ್ಕಿ, ಒಂದು 5ರಿಂದ 6 ಕಾಳುಮೆಣಸು, ಒಂದು 2 ಲವಂಗ ಹಾಕ್ಕೊಂಡಿನಿ. ಈ ಎಲ್ಲ ಗರಂ ಮಸಾಲ ಸ್ವಲ್ಪನೇ ಹಾಕೋಬೇಕು, ಟೇಸ್ಟ್ ಮಾತ್ರ ತುಂಬಾ ಸರಿಯಾಗಿ ಬರುತ್ತೆ. ಇವಾಗ ಏನಿಲ್ಲ, ಸ್ವಲ್ಪ ಗರಂ ಮಸಾಲ ಹುರ್ಕೊಂಡಾದ್ಮೇಲೆ ಇದಕ್ಕೆ ಒಂದು 3ರಿಂದ 4 ಈರುಳ್ಳಿನ ಸೇರಿಸ್ತಿದ್ದೀನಿ. ಅದ್ರ ಜೊತೆಗೆ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ. ಮತ್ತು ಒಂದು ಸ್ವಲ್ಪನೇ ಕರಿಬೇವಿನ ಸೊಪ್ಪು, 1-2 ಹಸಿಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಇವಾಗ ಈ ಎಲ್ಲ ಸಾಮಗ್ರಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಮೊದಲಿಗೆ ಹುರ್ಕೊಂಡು ತೊಗೋಬೇಕಾಗುತ್ತೆ. ಈರುಳ್ಳಿ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಇರಲಿ, ಟೊಮೆಟೊ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರಲಿ, ಗ್ರೇವಿ ಕಲರ್ ತುಂಬ ಸರಿಯಾಗಿ ಬರುತ್ತೆ. ಇವಾಗ ನೋಡಿ, ಸ್ವಲ್ಪ ಈರುಳ್ಳಿ ಕೆಂಪಾಗಿದೆ. ಕೆಂಪಾದ್ಮೇಲೆ ಇದಕ್ಕೆ ಟೊಮೆಟೊನ ಸೇರಿಸ್ತಿದ್ದೀನಿ. ಸುಮಾರು ಒಂದು 4ರಿಂದ 5 ಟೊಮೆಟೊ ಹಾಕ್ಕೊಂಡಿನಿ. ಮತ್ತು ಟೊಮೆಟೊ ಹಾಕಿದ ಮೇಲೆ ಒಂದು 3 ಚಮಚ ಆಗುವಷ್ಟು ಬಿಳಿ ಎಳ್ಳು ಹಾಕ್ತಿದ್ದೀನಿ. ಬಿಳಿ ಎಳ್ಳು ಅಥವಾ ಕಾಜು ಯಾವುದಿರುತ್ತೆ ಅದನ್ನೇ ಹಾಕ್ಕೊಳ್ಳಿ. ಈ ಬಿಳಿ ಎಳ್ಳು ಯಾಕೆ ಹಾಕಬೇಕಂದ್ರೆ ಗ್ರೇವಿ ಗಟ್ಟಿಯಾಗಿ ಆಗುತ್ತೆ, ಅಂದರೆ ನೀರಾಗಿ ಬರೋದಿಲ್ಲ. ಅದ್ರ ಜೊತೆಗೆ ಸ್ವಲ್ಪ ಅರಿಶಿಣ ಮತ್ತು ಒಂದು ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡಿನಿ ನಾನಿಲ್ಲಿ. ಇವಾಗ ಏನಿಲ್ಲ, ಈ ಟೊಮೆಟೊ ಪೂರ್ತಿಯಾಗಿ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಇದನ್ನು ಹುರ್ಕೋಬೇಕಾಗುತ್ತೆ. ಮೊದಲಿಗೆ ಒಂದು ಸಲ ಸರಿಯಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಮುಚ್ಚಿಡ್ತಿದ್ದೀನಿ ಟೊಮೆಟೊ ಪೂರ್ತಿಯಾಗಿ ಸಾಫ್ಟ್ ಆಗೋ ತನಕ. ಮತ್ತು ಇಲ್ಲಿ ಟೊಮೆಟೊ ಪೂರ್ತಿಯಾಗಿ ರೆಡ್ ಆಗಿದೆ, ಟೊಮೆಟೊ ಬಳಸ್ಕೊಳ್ಳಿ, ಗ್ರೇವಿಗೆ ಕಲರ್ ತುಂಬ ಸರಿಯಾಗಿ ಬರುತ್ತೆ. ಮತ್ತು ಬಿಳಿ ಎಳ್ಳು ಅಥವಾ ಕಾಜು ಯಾವುದಿರುತ್ತೆ ಅದನ್ನೇ ಹಾಕ್ಕೊಂಡು ಮಾಡ್ಕೋಬೋದು. ಗ್ರೇವಿ ತುಂಬ ಗಟ್ಟಿಯಾಗಿ ಬರುತ್ತೆ, ನೀರಾಗಿ ಬರೋದಿಲ್ಲ. ಇವಾಗ ನೋಡಿ, ಟೊಮೆಟೊ ಸಾಫ್ಟ್ ಆಗಿದೆ ಮತ್ತು ತಣ್ಣಗಾಗಿದೆ. ಇದನ್ನು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿನಿ. ಇವಾಗ ಏನಿಲ್ಲ, ನೀರು ಹಾಕ್ದೇನೆ ಹಾಗೆಯೇ ಸ್ಮೂತಾಗಿ ರುಬ್ಕೊಂಡು ತೊಗೋಬೇಕು. ಇವಾಗ ನಮ್ಮ ಗ್ರೇವಿ ರೆಡಿಯಾಗಿದೆ. ಇವಾಗ ಗ್ರೇವಿ ರೆಡಿ ಆದಮೇಲೆ ಇಲ್ಲಿ ದೊಡ್ಡ ಕಡಾಯಿ ಇಟ್ಕೊಂಡಿನಿ. ಒಂದು ಕಡಾಯಿನಲ್ಲಿ ಇದಕ್ಕೆ ಎಣ್ಣೆ ಹಾಕ್ತಿದ್ದೀನಿ. ಈ ಟೈಮ್ನಲ್ಲಿ ಎಣ್ಣೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಲಿ, ತುಂಬಾ ಸರಿಯಾಗಿ ಬರುತ್ತೆ ಈ ಗ್ರೇವಿ. ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಹಾಕ್ತಿದ್ದೀನಿ ಮತ್ತು ಒಂದು ಸ್ವಲ್ಪ ಇಂಗು ಕೂಡ ಹಾಕ್ತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು ಪಲಾವ್ ಎಲೆ, ಜೀರಿಗೆ, ಇಂಗು ಹಾಕ್ಕೊಂಡು ಗ್ಯಾಸ್ನ ಆಫ್ ಮಾಡ್ಕೊತಿದ್ದೀನಿ. ಅಂದರೆ ಗ್ಯಾಸ್ ಬಂದ್ ಮಾಡ್ಕೊಂಡು ಇದಕ್ಕೆ ಖಾರಕ್ಕೆ ಎಷ್ಟು ಬೇಕಷ್ಟು ರೆಡ್ ಖಾರದ ಪುಡಿ ಹಾಕ್ತಿದ್ದೀನಿ. ಈ ರೀತಿ ಎಣ್ಣೆಯಲ್ಲೇ ಖಾರ ಹಾಕೋದ್ರಿಂದ ಗ್ರೇವಿಗೆ ಕಲರ್ ತುಂಬ ಸರಿಯಾಗಿ ಬರುತ್ತೆ. ಮತ್ತು ಸ್ವಲ್ಪ ಅರಿಶಿಣ ಕ್ವಾಂಟಿಟಿ ಕಮ್ಮಿನೇ ಇರಲಿ, ಇದು ಕೂಡ ಗ್ರೇವಿ ಕಲರ್ ತುಂಬ ಸರಿಯಾಗಿ ಬರುತ್ತೆ. ಮತ್ತು 1.5 ಚಮಚ ಆಗುವಷ್ಟು ಧನಿಯಾ ಪೌಡರ್ ಹಾಕ್ಕೊಂಡಿನಿ, ಅಂದರೆ ಕೊತ್ತಂಬರಿ ಬೀಜದ ಪೌಡರ್ ಹಾಕ್ಕೊಂಡಿನಿ. ಇವಾಗ ಈ ರೀತಿ ಎಣ್ಣೆಯಲ್ಲಿ ಖಾರ ಹಾಕೋದ್ರಿಂದ ಕಲರ್ ನೋಡಿ ತುಂಬಾ ಸರಿಯಾಗಿ ಬರುತ್ತೆ. ಇವಾಗ ಏನಿಲ್ಲ, ನಾವು ಮಾಡಿದಂತಹ ಈ ಪೇಸ್ಟ್ನ ಹಾಕೋಬೇಕಾಗುತ್ತೆ. ಈ ಮಸಾಲಾನ, ಈರುಳ್ಳಿ ಟೊಮೆಟೊ ರುಬ್ಬಿಟ್ಕೊಂಡಿದ್ದಲ್ಲ ಮಿಕ್ಸಿಯಲ್ಲಿ, ಅದನ್ನು ಸೇರಿಸ್ತಿದ್ದೀನಿ. ಇವಾಗ ನಾನು ಗ್ಯಾಸ್ ಕೂಡ ಚಾಲು ಮಾಡಿದ್ದೀನಿ. ಈ ಪೇಸ್ಟ್ ಹಾಕ್ಕೊಂಡಿದ್ದಾದಮೇಲೆ ಇವಾಗ ಏನಿಲ್ಲ, ನೀಟಾಗಿ ನೀರು ಹಾಕ್ದೇನೆ ಹಾಗೆಯೇ ಇದನ್ನು ಎಣ್ಣೆ ಸಪ್ರೇಟ್ ಆಗೋ ತನಕ ಇಲ್ಲಿ ಈ ಮಸಾಲಾನ ಹುರ್ಕೋಬೇಕಾಗುತ್ತೆ. ಇಲ್ಲಿ ಈ ಮಸಾಲ ನಾವು ಎಷ್ಟು ಹುರ್ಕೊತೇವಲ್ಲ ಅಷ್ಟೇ ರುಚಿಯಾಗಿ ಬರುತ್ತೆ ಈ ಮಸಾಲ. ಹೀಗಾಗಿ ನೀವಿಲ್ಲಿ ಮಸಾಲಾನ ಟೈಮ್ ಜಾಸ್ತಿ ಹೋದ್ರೂ ಭೀ ಪರವಾಗಿಲ್ಲ, ಸರಿಯಾಗಿ ಹುರ್ಕೊಂಡು ತಗೊಳ್ಳಿ. ಪೂರ್ತಿಯಾಗಿ ಎಣ್ಣೆ ರಿಲೀಸ್ ಮಾಡಬೇಕಿದು. ಓಕೆ ನೋಡಿ, ಸೈಡಿಗೆಲ್ಲ ಎಣ್ಣೆ ರಿಲೀಸ್ ಮಾಡಿದೆ. ಒಂದು 4ರಿಂದ 5 ನಿಮಿಷ ಮಾತ್ರ ಆಗಿದೆ. ಈ ಟೈಮ್ನಲ್ಲಿ ಇದಕ್ಕೆ 1-2 ಚಮಚ ಹಾಲಿನ ಮೇಲಿನ ಕೆನೆ ಹಾಕ್ತಿದ್ದೀನಿ. ಈ ಕೆನೆ ಯಾಕೆ ಹಾಕಬೇಕಂದ್ರೆ ನಾವೇನು ಹೋಟೆಲಲ್ಲಿ ತಿಂತೇವಲ್ಲ ಈ ಮಟರ್ ಪನ್ನೀರ್ ರೆಸಿಪಿ, ಅದೇ ರುಚಿ ಬರುತ್ತೆ ಮತ್ತು ಗಟ್ಟಿಯಾಗುತ್ತೆ. ಮತ್ತು ಗ್ರೇವಿ ಕಲರ್ ಕೂಡ ಚೇಂಜ್ ಆಗುತ್ತೆ ಈ ಕೆನೆ ಹಾಕೋದ್ರಿಂದ. ಹೀಗಾಗಿ ಇತ್ತಂದ್ರೆ ಮಿಸ್ ಮಾಡಿದೆ, 1-2 ಚಮಚ ಹಾಲಿನ ಮೇಲಿನ ಕೆನೆನ ಹಾಕ್ಕೊಳ್ಳಿ. ನೋಡಿ, ಕೆನೆ ಹಾಕಿದ ಮೇಲೆ ಮತ್ತೆ ಇದಕ್ಕೆ ಎಣ್ಣೆ ಸಪ್ರೇಟ್ ಆಗೋ ತನಕ ಮುಚ್ಚಿಡ್ತಿದ್ದೀನಿ. ವಾವ್, ನೋಡಿ ಕೆನೆ ಹಾಕಿರ್ತೀವಲ್ಲ, ತುಪ್ಪ ಎಲ್ಲ ರಿಲೀಸ್ ಮಾಡುತ್ತೆ ಅದು ಕೆನೆ ಹಾಕಿದ ಮೇಲೆ. ಮತ್ತು ಈ ರೀತಿ ಗ್ರೇವಿ ಕಲರ್ ಬರುತ್ತೆ ಅದು. ಸೊ ಹೋಟೆಲಲ್ಲಿ ಕಂಪಲ್ಸರಿ ಈ ಹಾಲಿನ ಮೇಲಿನ ಕೆನೆನ ಹಾಕ್ತಾರೆ, ಹೀಗಾಗಿ ತುಂಬಾ ರುಚಿಯಾಗಿರುತ್ತೆ ಆ ಸಬ್ಜಿ.
ಗ್ರೇವಿಯಲ್ಲಿ ಪೂರ್ತಿ ಎಣ್ಣೆ ಸಪ್ರೇಟ್ ಆದಮೇಲೆ ಇದಕ್ಕೆ ಬಟಾಣಿ ಮತ್ತು ಈ ಪನ್ನೀರ್ ಹಾಕ್ತಿದ್ದೀನಿ. ಇಲ್ಲಿ ಇವು ಬಟಾಣಿ ನೀವು ಕ್ರೋಜರ್ ಕೂಡ ತೊಗೋಬೋದು ಅಥವಾ ಹಸಿದಿತ್ತಂದ್ರೆ ಒಂದು ಸ್ವಲ್ಪ ಕುದಿಸ್ಕೊಂಡು ಹಾಕ್ಕೊಳ್ಳಿ ನಡೆಯುತ್ತೆ. ಇವಾಗ ಏನಿಲ್ಲ, ಇವೆರಡು ಸಾಮಗ್ರಿ ಹಾಕಿದ ಮೇಲೆ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಸ್ಲೋ ಗ್ಯಾಸ್ನಲ್ಲಿ ನೀರು ಹಾಕ್ದೇನೆ ಹಾಗೇ ಮುಚ್ಚಿಡ್ತಿದ್ದೀನಿ. ಪನ್ನೀರ್ ಎಲ್ಲ ಮಸಾಲೆ ಹಿರ್ಕೊಳ್ಳಿ, ತಿನ್ನುವಾಗ ತುಂಬ ರುಚಿಯಾಗಿರುತ್ತೆ. ಒಂದು 2 ನಿಮಿಷ ಮಾತ್ರ ನಾನು ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಟ್ಟಿದ್ದೆ. ಇವಾಗ ನೋಡ್ತಿರ್ಬೋದು ಇವಾಗೇ ಎಣ್ಣೆ ಸಪ್ರೇಟ್ ಆಗಿದೆ. ಇದು ಈ ಟೈಮ್ನಲ್ಲಿ ಇದಕ್ಕೆ ನೀರನ್ನ ಸೇರಿಸಬೇಕಾಗುತ್ತೆ. ನೀವು ಗ್ರೇವಿಗೆ ನೋಡ್ಕೊಂಡು ಇಲ್ಲಿ ನೀರನ್ನ ಹಾಕೋಬೋದು. ಇಲ್ಲಿ ನೀರು ಬಿಸಿನೀರೇ ಹಾಕೋಬೇಕು, ಅಂದ್ರೇ ಅದು ಗ್ರೇವಿ ಕಲರ್ ತುಂಬಾ ಸರಿಯಾಗಿ ಬರುತ್ತೆ. ನೀವು ಮಾಡುವಂತಹ ಗ್ರೇವಿ ಯಾವುದೇ ಇರಲಿ ಇಂಥ ಟೈಮ್ನಲ್ಲಿ ಹಾಕೋದಾದರೆ ಬಿಸಿನೀರೇ ಹಾಕೋಬೇಕು, ತುಂಬಾ ಸರಿಯಾಗಿ ಬರುತ್ತೆ ಗ್ರೇವಿ. ಓಕೆ, ನೀರು ಹಾಕ್ಕೊಂಡು ಇವಾಗ ನಾನು ಅಡ್ಜಸ್ಟ್ ಮಾಡ್ಕೊತಿದ್ದೀನಿ. ನೋಡ್ತಿರ್ಬೋದು ಯಾವ ರೀತಿಯಾಗಿ ಕಾಣ್ತಿದೆ, ಯಾವ ರೀತಿಯಾಗಿ ಬಂದಿದೆ ಅಂತೇಳಿ. ಸೇಮ್ ನಾವು ಹೋಟೆಲಲ್ಲಿ ಯಾವ ರೀತಿ ತಿಂತೀವೋ ನೋಡಿ ಅದಕ್ಕಿಂತ ರುಚಿಯಾಗಿತ್ತು ಈ ರೆಸಿಪಿ. ಓಕೆ, ಒಂದು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಸೊ ಉಪ್ಪು ಹಾಕಿ ಒಂದು ಸಲ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಪೂರ್ತಿ ಎಣ್ಣೆ ರಿಲೀಸ್ ಆಗೋ ತನಕ ಮತ್ತೆ ಇದನ್ನು ಮುಚ್ಚಿಡ್ತಿದ್ದೀನಿ. ಸೊ ನೋಡ್ತಿರ್ಬೋದು ಯಾವ ರೀತಿಯಾಗಿ ಬಂದಿದೆ, ಯಾವ ರೀತಿಯಾಗಿ ಕಾಣ್ತಿದೆ ಅಂತೇಳಿ ಘಮ್ ಅಂತಿದೆ ಈ ಟೈಮ್ನಲ್ಲಿ. ಈ ಗ್ರೇವಿಯಲ್ಲೇ ಪೂರ್ತಿಯಾಗಿ ಎಣ್ಣೆ ರಿಲೀಸ್ ಮಾಡ್ಕೊಳ್ಳಿ. ಓಕೆ ನೋಡಿ, ಇವಾಗ ಅರ್ಧಂಬರ್ಧ ಮಾತ್ರ ಎಣ್ಣೆ ರಿಲೀಸ್ ಆಗಿದೆ, ಪೂರ್ತಿ ಎಣ್ಣೆ ರಿಲೀಸ್ ಆಗಿಲ್ಲ. ಪನ್ನೀರ್ ಹಾಕಿದ ಮೇಲೆ ಒಂದು 3 ನಿಮಿಷ ಆಗೋ ತನಕ ಮುಚ್ಚಿಟ್ಟಿದ್ದ. ಇವಾಗ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಮತ್ತೆ ಒಂದು 2-3 ನಿಮಿಷ ಅಥವಾ ಪೂರ್ತಿ ಎಣ್ಣೆ ರಿಲೀಸ್ ಆಗೋ ತನಕ ಇದಕ್ಕೆ ಮುಚ್ಚಿಡ್ತಿದ್ದೀನಿ. ವಾವ್, ನೋಡಿ ಫೈನಲಿ ಆಗಿ ಎಷ್ಟು ಸರಿಯಾಗಿ ಬಂದಿದೆ. ಕಲರ್ ಕೂಡ ಎಷ್ಟು ಚೇಂಜ್ ಆಗಿದೆ, ಎಣ್ಣೆ ಪೂರ್ತಿ ರಿಲೀಸ್ ಮಾಡ್ಕೊಂಡಿದ್ದೆ. ಈ ಟೈಮ್ನಲ್ಲಿ ನಾನು ಕೊತ್ತಂಬರಿ ಸೊಪ್ಪು, ಕಸೂರಿ ಮೇಥಿ ಮತ್ತು ಒಂದು ಸ್ವಲ್ಪನೇ ಗರಂ ಮಸಾಲ ಹಾಕ್ಕೊಂಡಿನಿ ಮತ್ತು 1 ಚಮಚ ಆಗುವಷ್ಟು ಇಲ್ಲಿ ಸಕ್ಕರೆ ಕೂಡ ನಾನು ಆ್ಯಡ್ ಮಾಡಿದ್ದೆ. ಹಾಕುವಾಗ ಕ್ಯಾಮ್ರಾ ಆಫ್ ಇತ್ತು, ರಿಕಾರ್ಡ್ ಆಗಿಲ್ಲ. ಇವಾಗ ಎಲ್ಲ ಸಾಮಗ್ರಿ ಹಾಕಿದ ಮೇಲೆ ಸರ್ವ್ ಮಾಡ್ತಿದ್ದೀನಿ. ಎಷ್ಟು ಸರಿಯಾಗಿ ಬಂದಿದೆ ನೋಡಿ. ಈ ರೆಸಿಪಿನ ನೀವು ಎಲ್ಲಿಂದ ನೋಡ್ತಿದ್ದೀರಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ನೀವು ಕಮೆಂಟ್ ಮಾಡಿ ಕೇಳ್ಬೋದು. ನಿಮ್ಮ ಪ್ರತಿಯೊಂದು ಕಮೆಂಟ್ಗೂ ನಾನು ರಿಪ್ಲೈ ಮಾಡ್ತೀನಿ. ಇದನ್ನು ನೀವು ಜೋಳದ ರೊಟ್ಟಿ, ಚಪಾತಿ, ತಂದೂರಿ ರೋಟಿ, ನಾನ್, ಕುಲ್ಚಾ ಮತ್ತು ಎಲ್ಲ ರೀತಿ ರೈಸ್ ಐಟಮ್ಗೆ ಮಾಡ್ಬೋದು. ತುಂಬಾ ಸರಿಯಾಗಿ ಬಂದಿದೆ. ಓಕೆ, ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.